ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಗ್ರಾಮರ್ ಪಾರ್ಟ್ ನ ಥಿಯರಿ ಭಾಗ ಏನಿರುತ್ತೆ, ಗ್ರಾಮರ್ ನಲ್ಲೇ ಥಿಯರಿ ಭಾಗ ಏನಿರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಎರಡು ಕ್ವಶನ್ ಇದರಲ್ಲಿ ಡಿಸ್ಕಷನ್ ಮಾಡೋಣ. ಒಂದನೇದ್ದು ಆಡಿಯೋ ವಿಜುವಲ್ ಆಡ್ಸ್, ಮತ್ತೆ ಎರಡನೇದ್ದು ಗುಡ್ ಸ್ಪೀಕರ್ ನ ಲಕ್ಷಣಗಳು ಹೇಗಿರುತ್ತೆ. ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಏನೆಲ್ಲ ಪಾಯಿಂಟ್ಸ್ ಇರುತ್ತೆ ಅವುಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಆಡಿಯೋ ಆಡ್ಸ್. ಒಬ್ಬ ವ್ಯಕ್ತಿ ಏನಾದ್ರೂ ಹೇಳ್ಕೊಡ್ಬೇಕಂದ್ರೆ, ಕಲಿಸ್ಬೇಕಂದ್ರೆ, ಭಾಷಣ ಮಾಡ್ಬೇಕಂದ್ರೆ ಅಥವಾ ಏನಾದ್ರೂ ವಿಷಯಗಳನ್ನ ತರಗತಿಯಲ್ಲಿ ತಿಳಿಸ್ಬೇಕಂದ್ರೆ ಬಳಸಬಹುದಂತ ಆಡಿಯೋ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ್ಯಾವು, ಆಡಿಯೋ ವಸ್ತುಗಳು ಯಾವ್ಯಾವು? ಒಂದು ಟೇಪ್ ರೆಕಾರ್ಡರ್ ಮೂಲಕ, ಎರಡನೇದು ಮೈಕ್ರೋಫೋನ್ಸ್ ಗಳ ಮೂಲಕ, ಮೂರನೇದು ಆಂಪ್ಲಿಫೈಯರ್ಸ್ ಗಳ ಮೂಲಕ, ನಾಲ್ಕನೇದು ಇಯರ್ಫೋನ್ಸ್ ಗಳ ಮೂಲಕ, ಐದನೇದು ವಾಕ್ಮನ್ಸ್ ಗಳ ಮೂಲಕ. ಇವು 5 ಏನಂದ್ರೆ ಆಡಿಯೋ ಇನ್ಸ್ಟ್ರೂಮೆಂಟ್ಸ್ ಗಳು. ಇನ್ನು ದೃಶ್ಯದ ಮೂಲಕ ತಿಳಿಸ್ಬೇಕಂದ್ರೆ, ಬರೀ ಕೇಳೋದ್ರ ಮೂಲಕ ತಿಳಿಸೋದಾಯ್ತು. ದೃಶ್ಯದ ಮೂಲಕ ತಿಳಿಸ್ಬೇಕಂದ್ರೆ ಅವಕ್ಕೆ ವಿಜುವಲ್ ಆಡ್ಸ್ ಅಂತ ಕರಿತೀವಿ. ವಿಜುವಲ್ ಆಡ್ಸ್ ಅಂದ್ರೆ ಬ್ಲಾಕ್ ಬೋರ್ಡ್ ನ ಬಳಸಿ, ಪ್ಯಾನಲ್ ಗ್ರಾಫ್ ಗಳನ್ನ ಬಳಸಿ, ಮಾಡೆಲ್ಸ್ ಗಳನ್ನ ಬಳಸಿ, ಮಾದರಿಗಳನ್ನ ತಯಾರಿಸಿ, ನೆಕ್ಸ್ಟ್ ಸ್ಪೆಸಿಮನ್ಸ್ ಗಳನ್ನ ತಯಾರಿಸಿ, ಪೋಸ್ಟರ್ಸ್ ಗಳನ್ನ ಅಂಟಿಸೋದ್ರ ಮೂಲಕ, ಫಿಲ್ಮ್ ಸ್ಟ್ರಿಪ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ, ಅಂದ್ರೆ ಚಲನಚಿತ್ರ ಸ್ಟೋರಿಗಳನ್ನ ತೋರಿಸೋದ್ರ ಮೂಲಕ, ಸ್ಲೈಡ್ಸ್ ಗಳ ಮೂಲಕ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮೂಲಕ, ನನಗೆ ಈ ಪಿಡಿಯಾಸ್ಕೋಪ್ ನ ಬಳಸೋದ್ರ ಮೂಲಕ, ಪ್ರೊಜೆಕ್ಟರ್ಸ್ ನ ಬಳಸೋದ್ರ ಮೂಲಕ. ಇವಿಷ್ಟು ವಿಜುವಲ್ ಆಡ್ಸ್ ಅಂತ ಕರಿತೀವಿ. ಇನ್ನು ಇರೋದು ಮಾಸ್ ಮೀಡಿಯಾ. ಮಾಸ್ ಮೀಡಿಯಾದಲ್ಲಿ ಬರೋದು ಅಂದ್ರೆ ಸಾಮಾಜಿಕ ಜಾಲತಾಣ ಅನ್ಬೋದು ನೀವು, ಅಥವಾ ಆಡಿಯೋ ದೃಶ್ಯ ಎರಡೂ ಇರುವಂತ ಮಾಧ್ಯಮ. ಕೇಳೋದು ನೋಡೋದು ಎರಡೂ ಇರೋದನ್ನ ಮಾಸ್ ಮೀಡಿಯಾ ಅಂತ ಕರಿತೀವಿ. ಪೋಸ್ಟರ್ಸ್ ಗಳ ಮೂಲಕ, ಪ್ರೆಸ್ ನ ಮೂಲಕ, ಫಿಲ್ಮ್ಸ್ ಗಳ ಮೂಲಕ, ರೇಡಿಯೋ ಮತ್ತು ಟಿವಿಗಳ ಮೂಲಕ, ಇಂಡಿಜಿನಿಯಸ್ ಮೀಡಿಯಾಗಳ ಮೂಲಕ, ಹೆಲ್ತ್ ಎಕ್ಸಿಬಿಷನ್ಸ್ ಗಳ ಮೂಲಕ, ಹೆಲ್ತ್ ಮ್ಯೂಸಿಯಂಸ್ ಗಳ ಮೂಲಕ. ಇವು ಇಷ್ಟು ಆಡಿಯೋ ವಿಜುವಲ್ ಆಡ್ಸ್ ಇದೆ. ಇನ್ನು ನೆಕ್ಸ್ಟ್ ಗೆ ಎರಡನೇ ಕ್ವಶನ್ ಅಂದ್ರೆ ಗುಡ್ ಸ್ಪೀಕರ್ ನ ಲಕ್ಷಣಗಳನ್ನ ಕೇಳಿರ್ತಾರೆ. ಸೆಲ್ಫ್ ಕಾನ್ಫಿಡೆನ್ಸ್, ಎಬಿಲಿಟಿ, ಗುಡ್ ವಾಯ್ಸ್, ಸೆನ್ಸ್ ಆಫ್ ಹ್ಯೂಮರ್, ಸೆನ್ಸ್ ಆಫ್ ಟೈಮ್, ಅಡಾಪ್ಟಬಿಲಿಟಿ, ಪ್ರೆಸೆನ್ಸ್ ಆಫ್ ಮೈಂಡ್, ಸ್ಟಿಕ್ ಟು ಟಾಪಿಕ್, ಸ್ಟ್ರೇಟ್ ಫಾರ್ವರ್ಡ್, ಕೀಪ್ ಟೈಮ್ ಆಫ್ ಫ್ರೇಮ್. ದೀಸ್ ಆರ್ ದಿ ಗುಡ್ ಸ್ಪೀಕರ್. ಕ್ವಾಲಿಟೀಸ್, ಲಕ್ಷಣಗಳು ಅಥವಾ ಇರಬೇಕಾದಂತಹ ಗುಣಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.